ಮಲ್ಲಿ ಮತ್ತು ಗುಂಡನ ಮದುವೆಯಾಗಿ ಕೆಲವು ದಿನಗಳ ನಂತರ. ಸೂರಿ ಏನು ಅಟ್ಟತ್ತ ಆಟ ಆಡ್ಕೊಂಡು ಕುತ್ಕೊಂಡು ಅಭ್ಯಾಸ ಮಾಡಿ ಏನ? ಅಮ್ಮ ಇವತ್ತು ಶನಿವಾರ, ನಾನು ಆಗಲಕ್ಕೆ ಶಾಲೆಯಿಂದ ಬಂದೇನಿ. ಒಂದು ಆಟ ಆಡಿ ಸಂಜೆನಾಗ ಹೋಮ್ವರ್ಕ್ ಮಾಡ್ತೀನಿ, ಇಲ್ಲ ನಾಳೆ ಸುಟ್ಟಿ ಇರ್ತೈತಿ, ನಾಳೆ ಮಾಡ್ತೀನಿ. ಹಂಗಂತಂದು ಹೇಳಿ ಮತ್ತೆ ಹೋಮ್ವರ್ಕ್ ಮಾಡ್ಕೊಳ್ದಂಗೆ ಹೋಗಿ ಎಲ್ಲ ಮಾಡ್ಬೇಕು. ಮತ್ತೆ ಒಟ್ಟೆ ಶಾಲೆಗೆ ಏನಾರ ಟೀಚರ್ ಕರೆಸಿದ್ರು ಮತ್ತೆ ನಿನ್ನ ಮೈಯಾನ ಎಲ್ಲ ಬದು ಉಂಡೋಗಿ ಮಾಡ್ತೀನಿ ನಾ. ಇಲ್ಲ ಹೇಳಮ್ಮ, ಅಮ್ಮ ಮಾಡ್ತೀನಿ. ನೋಡ್ತೀನಿ ನಾ. ಸುಬೇ ಏನು ಮಾಡತ್ತೆ? ಹೊರಗೆ ಭಾರಿ ಬಿಸಿಲೈತಿ. ನೋಡಾಕ ಮುಂಜಾನೆ ತಂಡಿರ್ತೈತಿ, ಮಧ್ಯಾಹ್ನ ಇಟ್ಟ ಮನೆ ಬಿಸಿಲು ಹೊಡಿತೈತಿ ನೋಡಿ. ಒಂದು ಕುಡಿಯಾಕ ನೀರು ತಂದು ಕೊಡ್ತೀನ ಸುಬಿ. ತಡೀರಿ, ನಾ ಚೌಡಿಕೆ ಸೋಸಾಕತ್ತೀನಿ. ಏ ಮಲ್ಲವ, ಮಲ್ಲವ, ನಿಮ್ಮ ಅಣ್ಣ ಒಂದಿಷ್ಟು ನೀರು ತಂದು ಕೊಡ್ಬೇಕು ಕುಡಿಯಾಕ. ಅಯ್ಯೋ, ಹೊಲದಿಂದ ನೀವು ಯಾಕೆ ದೌಡು ಬಂದಿರಿ? ಯಾಕೆ ಹೊಲಕ್ಕೆ ಹೋಗಿಲ್ಲ? ನಾ ಏನು ಹೊಲದಾಗ ಕೆಲಸ ಇಲ್ಲ. ತಗೋಣ. ಅದು ಕೊಡಿಲ್ಲ ಅದ್ಗೆ, ನಾನು ಸೋಸ್ತೀನಿ. ಅಯ್ಯ ಸೋಸೋದಾದ್ರು ಇನ್ನೊಂದು 4 ಅದ ಬಿಡಿ, ನಾ ಸೋಸ್ಕೊತೀನಿ. ಅದು ಏನಾಗಿ ಹೇಳಕತ್ತಿದ್ರಲ್ಲಿ ನೀವು? ಏನ್ರಿ? ಎದಕ್ಕೆ ಹೊಲದಿಂದ ದೌಡು ಬಂದೆ ಅಂದ್ರೆ ಪರ್ಮಿಷನ್ ಬಂದಿದ್ನಲ್ಲಿ ಹೊಲದ ಕಡೆ ಪಾಪ. ಅದಕ್ಕೆ ಮಾತಾಡ್ಕೋತ ಹಿಂಗೆ ಕರ್ಕೊಂಡ ಬಂದ್ಬಿಟ್ಟೆ ನಾನು. ಯಾಕಂತ್ರಿ? ಎದಕ್ಕೆ ಬಂದಿದ್ನಂತ್ರಿ? ಏನು ಹೇಳಿ ಸುದ್ದಿ ಅದನ್ನ ಹೆಂಗೆ ಹೇಳೋದು ಅನಿಸೈತೆ ನೋಡಿ. ಯಾಕ್ರಿ, ಏನಾಗಿತ್ತಂತ್ರಿ? ಪರಮೇಶ್ವರ್ ನನ್ನ ಮಗಳು ಹೆಸರೇನೇವ ಶಿಲ್ಪಾನ ಹುಡುಗಿ ಹೆಸರು ಹುಡುಗಿ ಇತ್ತಲ್ಲ. ಹ್ಞೂ ಅಣ್ಣ, ಶಿಲ್ಪ ಹೇಳ ನನ್ನ ಗೆಳತಿ. ಹೇಳಿ ನಾ ಏನಾತಕಿ? ಅದು ಏನಿಲ್ವ, ಆ ಹುಡುಗಿ ಯಾವುದೋ ಹುಡುಗನ ಲಗ್ನ ಮಾಡ್ಕೊಂಡು ಹೋಗ್ಬಿಟ್ಟೈತೆ ಅಂತ ನೋಡ ಸುಬ್ಬಿ. ಯಾವಾಗಂತ್ರಿ? ಯಾ ಜಾತಿ, ಯಾ ಕುಲದ್ದು, ಯಾ ಮತದ್ದು, ಏನ್ ಕತ್ತಿ, ಹೆಂಗಂತ್ರಿ? ಹೌದಣ್ಣ, ಅದು ಯಾರು ಲಗ್ನ ಮಾಡ್ಕೊಂಡಂತಕಿ? ಮೊದಲು ಬಾಯಿ ಮುಚ್ಚ್ರಿ ಹೇಳ್ತೀನಿ. ಹಿಂಗೆ ಒಂದ ಉಸಿರಿಗೆ ಯಾವ ಕುಲದು, ಯಾವ ಮತದು, ಜಾತಿ, ಮಂತ ಪತ ಎಲ್ಲ ಯಾರು ನೋಡ್ಕೊಂಡು ಕುಂತಾರು. ಹೋಗ್ಯಾಳ, ಎಲ್ಲಿ ಹೋಗ್ಯಾಳ ಅನ್ನೋದು ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದ ನಮ್ಮ ಮನ್ಯಾಗ ಕಾಣುವಳ್ಳಾಗ್ಯಾಳಂತ ಅದನ್ನ ಹೇಳಾಕಂತ ಬಂದಿದ್ದು. ನಿನಗೆ ಸ್ಟೇಷನ್ಯಾಗ ಪೊಲೀಸವ್ರಿಗೆ ಗೊತ್ತದಾರಲ್ಪ, ಮತ್ತೆ ಅವ್ರಿಟ್ಟು ಕಂಪ್ಲೇಂಟ್ ಕೊಟ್ಟು ಬಾ, ಹುಡುಕ್ಲಿ ಏನಾಗೈತೆ ನೋಡೋನು ಅಂಥೇಳಿ ಪಾಪ ಬಂದಿದ್ದೆ. ಅವ್ರಿಗೆ ಹೆಣ್ಮಗಳು ಅವ್ನು ಹೆಂಡ್ತಿಕ್ಕಿ ನಿನ್ನ ಗೆಳತಿ ಪಾರ್ವಕ್ಕ ಪಾಪ ಊಟ ಏನಿಲ್ದಂಗೆ ಒಂದು ಮುಂಜಾನಿಂದ ಅಳ್ಕೊಂಡು ಹಂಗೆ ಕೂತಾಳಂತ. ಅದಕ್ಕೆ ಹೋಗಿ ಒಂದಿಟ್ಟು ಹುಡ್ಕೊಂಡ್ರೆ ಬರೋಣ ಬಾ ತಂದು ಹೇಳಿ ಕರ್ಕೊಂಡು ಬಂದ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೇವಿ. ಅವ್ರೇನು ಹುಡುಕ್ತಾರ ಏನು ಮಾಡ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಪತ್ರ ಏನೋ ಬರೋದಿಟ್ಟು ಹೋಗ್ಯಾಳಂತ, ನಾ ಲಗ್ನ ಮಾಡ್ಕೊತೀನಿ ಅಂತ. ಹುಡುಗ ಯಾರು ಏನು ಅಂತಂದು ಕರೆಕ್ಟ್ ನಮಗೂ ಮಾಹಿತಿ ಗೊತ್ತಿಲ್ಲ. ಆ ಪತ್ರ ತೋರಿಸಿ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ಟು ಈ ಕಡೆ ಬಂದೇವಿ ನೋಡಿ ನಾವು. ಅಯ್ಯಯ್ಯ, ಅದಕ್ಕೇನು ಬಂದಿತ್ತಂತ್ರಿ? ಸುಡ್ಲಿ ಕರ್ಕೊಂಡು ಓಡ್ ಹೋಗಂತದು. ಅಲ್ಲ ಹೇಳಿದ್ರೆ ಮನೆಯಾಗಿರೋದು ಲಗ್ನ ಮಾಡ್ತಿದ್ರಲ್ಲ, ಅಟ್ಟೇನಿತ್ತಕ್ಕಿದ ಹೋಗಂತದು. ಊರ ಏನು ಬರ್ತಾನ ನನ್ನ ಬಾಯಿಗೆ ಚಲೋ ಚಲೋ. ಅಯ್ಯ ಅಣ್ಣ, ನನ್ನ ಮುಂದೆ ನಮ್ಮ ಮಾವನ ಲಗ್ನ ಮಾಡ್ಕೋತೀನಿ, ನೀನು ಗುಂಡನ ಲಗ್ನ ಮಾಡ್ಕೋ, ಸುಳ್ಳ ಪಾರೇನ್ಗಿರನಲ್ಲ ಅಂತ ಯಾಕೆ ಹೊಕ್ಕಿ ಅಂತಂದ್ಲು. ಆಕಿಗೆ ಹೇಳದಲ್ಲೇ ನಾನು ಹೌದು ಹಿಂಗಾಗಬಾರ್ದಲ್ಲ ಅಂತೇಳಿ ನಾನು ಗುಂಡನ ಲಗ್ನ ಆದೆ. ಆಕೆ ಹಂಗೆ ಮಾಡಾಳ ಅಣ್ಣ? ಕರೆಕ್ಟಾಗಿ ನೋಡ ಅಣ್ಣ, ಹೋಗ್ಯಾಳ ಇಲ್ಲ ಆಕೆ ಅವ್ರ ಮಾವನ ಲಗ್ನ ಹಾಕನೆಂದಿದ್ಲ ನನ್ನ ಮುಂದೆ. ಅದಕ್ಕೆ ಅದಕ್ಕೆ ಹೇಳೋದು ಪೆದ್ದು 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 ಮಲ್ಲಿ ಅಂತ ನಿನಗೆ ಅದಕ್ಕೆ ಹೇಳೋದು. ಓ, ಆಕಿ ಹೇಳದಲ್ಲಿ ನೀನು ಗುಂಡನ ಮದುವೆ ಮಾಡ್ಕೊಳಕ್ಕೆ ಮನಸ್ಸು ಮಾಡಿದೇನ? ಅದಕ್ಕೆ ಅಂತೀನಿ, ಈತಿಕ್ಕಿದ್ದಂಗೆ ಪಾರೇನ್ ಹುಡುಗ ಬೇಕಂದಾಕಿ ಈತಿಕ್ಕಿದ್ದಂಗೆ ಗುಂಡನ ಲಗ್ನ ಮಾಡ್ಕೊಳ್ಳುವಾಗಲ ನನಗೆ ಡೌಟ್ ಬಂದಿತ್ತು. ಹೋಗ್ಲಿ ಬಿಡಿ, ಹೆಂಗೋ ಒಟ್ಟಲ್ಲಿ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಂದು ಚಲೋ ಆತು. ಈಕಿ ಫಾರಿನ್ ಹುಡುಗನ ಮಾಡ್ಕೊಂಡು ಹೋಗಿ ಏನಾರು ಹೆಚ್ಚು ಕಡಿಮೆ ಆಗಿದೆ, ಯಾರು ಅದಕ್ಕೆ ಜವಾಬ್ದಾರಿ? ಆಕೆ ಹಂಗೆ ಅಂದಲ್ಲಿ ಈಗ ಗುಂಡನ ಮದ್ವೆ ಮಾಡ್ಕೊಂಡ್ಲು, ಇಲ್ಲೇ ನಮ್ಮ ಕಣ್ಣು ಮುಂದೆ ಇಬ್ರು ಇರ್ತಾರೆ. ಏನಾರು ನಾವು ತನವು ಏನಾರು ನೋಡ್ತೀವಿ, ಏಟಲ್ಲ ಏಟ್ ನಾವು ಇದ್ದಷ್ಟು ದಿನ ಮಾಡ್ತೀವಿ. ಅದಾಗಿದ್ದು ಚಲೋನ ಆತು ಬಿಡು. ಯಾರೊಬ್ರು ಕೆಡಿಸ್ಬೇಕಂದ್ರೆ ಅದು ಕೆಡೋದಿಲ್ಲ. ಹಂಗೆ ಆಗ್ಲಿ, ಅದು ಚಲೋನ ಆಗೈತೆ. ಐಕಿದು ಬಿಡು. ಆ ಹುಡುಗಿ ಏನ ಬರಾಬರಿ ಇರ್ಲಿಲ್ಲ ಅಂತ ಹಂಗಾರೆ ಮಲ್ಲವ್ಗೆ ಹಂಗೆ ಹೇಳಿ ಹಾದಿ ಬಿಡಿಸಾಳ ಆಕಿ. ಹೋಲಿ ಬಿಡಿ, ಏನಾಗಿದ್ದು ಚಲೋನ ಆತು ನಮ್ಗೆ. ಒಟ್ಟಲ್ಲಿ ಆ ಹುಡುಗಿಯನ ಯಾರನ್ನ ಪ್ರೀತಿ ಮಾಡ್ತಿತ್ತಂತ ಅನ್ನೋ ಮಾತೇನ ಆನಂತನ ಮಗಳು ಆಕಿ ಏನ ಗೆಳತ್ಯಾರಂತ. ಆನಂತನ ಮಗಳೇನ ಹೇಳಿದ್ಲ ಅಂತ ಕೇಳಿದ್ರೆ, ಆಗ್ಲ ಮೊದಲನ್ನ ಹೇಳಬಾರ್ದಾಗಿತ್ತನ್ರಿ ಹಂಗೆ ಅನ್ನಕತ್ತಿದ್ರು. ಅವು ಗೆಳತ್ಯಾರು ಏನೇನು ಹುಟ್ಟಿರ್ತಾವ ಅವು ಹೇಳಿಲ್ಲ. ಈಗ ನೋಡಿ. ಹೌದಣ್ಣ, ಅವ್ರಿಬ್ರು ಕೂಡ ಇರ್ತಿದ್ರು, ಎಲ್ಲದಕ್ಕೂ ಅವೇನ ಟಿಕ್ ಟಾಕ್ ಮಾಡೋದು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಿದ್ರು. ಆದ್ರೆ ಇವ್ರು ಯಾರನ್ನ ಪ್ರೀತಿ ಮಾಡಕತ್ತಾರ ಏನು ಅದೆಲ್ಲ ನನ್ನ ಮುಂದೆ ಹೇಳಿಲ್ಲ ಅಣ್ಣ ಅವರು. ಪೆದ್ದು 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 ಮಲ್ಲಿ ಅಂದ್ರೆ ನೀನಾನ ಅಲ್ಲ.
ಅವರು ನಿನಗೆ ಗುಂಡನ ಮದುವೆ ಮಾಡ್ಕೊ ಪಾರನ್ ಹುಡುಗನ ಮಾಡ್ಕೋಬೇಡ ಅಂದಾಗಲೇನ ತಿಳ್ಕೊಬೇಕಿತ್ತು ಅವ್ರು ನೀನು ಹಾದಿ ಬಿಡ್ಸಾಕುತ್ತಾರ ಅನ್ನೋದು. ಅವರೆಲ್ಲ ಬೇಕಂದವ್ರು ಸೆಟ್ ಮಾಡಿ ಇಟ್ಕೊಂಡಾರ. ನೀ ಹಂಗೆ ಕೇಳಿದ ತಕ್ಷಣ ಹಂಗೆ ಸುಳ್ಳು ಅನ್ಸೊಟ್ಟು ಅಂತ ಹೇಳಿ ನೀ ಗುಂಡನ ಲಗ್ನ ಮಾಡ್ಕೊಳಂಗೆ ಮಾಡ್ಯಾರ. ಹೋಲಿ ಬಿಡು, ಆಗೋದೆಲ್ಲ ಚಲೋದಕ್ಕೆ ಅದನ್ನೇನು ಅನ್ನಕತ್ತಿಲ್ಲ. ಆದ್ರೆ ಅವ್ರು ನೀ ಗೆಳತ್ಯಾರಂಗೆ ಅವ್ರು ನೋಡಿ ಅವ್ರು ನೀನು ಎಂದ ಗೆಳತಿ ಹಂಗೆ ನೋಡಿಲ್ಲ. ಅದು ನಿನಗೆ ಅರ್ಥ ಆಗಿಲ್ಲ. ಅದಕ್ಕೆ ನಿನಗೆ ಪೆದ್ದ ಮಲ್ಲಿ ಅನ್ನೋದು. ಹೌದ್ರಿ, ಹಂಗೆ ಇರಬೇಕು. ಎಲ್ಲಾರ ನಾವು ಬರ್ತೇನೆ ಅಂದ್ರೆ ಬ್ಯಾಡ ಅನ್ನೋರು ಅವ್ರು ಏನೋ ಹಂಗಾರೆ ಇಬ್ರು ಗುಟ್ಟು ಮಾಡ್ತಿದ್ರು ಅನ್ನಿಸ್ತೈತೆ ನೋಡ್ರಿ. ಏನಾರ ಆಗಲಿ ಹೆಣ್ಮಕ್ಳು ನೋಟ್ ಒಗಾತೆಗೆ ಬೆಳೆಸ್ಬೇಕು ನೋಡು ಸುಬ್ಬಿ. ಇದೇನು ಬಂತವ ಆ ಹುಡುಗಿ ಯಾರು ಕುಟಕ್ಕೆ ಹೋಗಿತ್ತೆ ಏನು ಕತ್ತಿನ ಅವ ಚಂದ ನೋಡ್ಕೊಳ್ಳಿಲ್ಲ ಅಂದ್ರೆ ಏನು ಗತ್ತಿನ ಸುಬ್ಬಿ. ಏನೋ ಮಾಡಕತ್ತೈತಿ ಹೇಳ್ರಿ, ಅವ್ರವ್ರ ಹಣೆ ಬರ್ದಿದ್ದಾಕೈತಿ. ಯಾರ್ಯಾರ ಕರ್ಮ ಏನೇನು ಸೋಸೋದಿರ್ತೈತಿ ಸೋಸಬೇಕಲ್ಲ ಅವ್ರು. ಏನು ಯಾರು ಸಮಾಧಾನದ ಮಾತು ಹೇಳ್ಬೋದು ನಾವು. ಆ ಹುಡುಗಿಯಾರನು ಭಾಳ ಅವರು ಹರಬಿಟ್ಟಿದ್ರು, ಹದಬಸ್ನಾಗ ಇಟ್ಕೊಂಡಿದ್ದಿಲ್ಲ. ಮತ್ತು ಎಲ್ಲ ಏಟಿಡ್ಬೇಕು, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಆಟ ಕೊಡ್ಬೇಕು. ಅತೀಶಿ ಹಿಂಗೆ ಮಾಡಬಾರ್ದು. ನನಗೂ ಈಕಿ ಹೇಳ್ತಿದ್ಲು, ತ್ರಿವೇಣಿ ಹತ್ರ ಹಾಕಿದೇನೋ ನಂಬರ್ ಐತಂತ. ಅವೇನೋ ಯಾವ್ಯಾವ್ದ ಹುಡುಗರು ಕೊಟ್ಟಾಗ ಹೋಟೆಲ್ಗೆ ಹೋಗಿ ಪಾನಿಪುರಿ ತಿನ್ನೋದು ಮತ್ತು ಏನೇನು ಹೋಟೆಲ್ನಾಗ ಉಣ್ಣೋದು ಎಲ್ಲ ಫೋಟೋ ತೆಗೆದು ಟೇಟಸ್ ಹಾಕ್ತಿದ್ವು ಅಂತ. ಅದನ್ನು ಬಂದು ನನಗೆ ಒಂದ್ಸಲ ತ್ರಿವೇಣಿ ಅಂದಿದ್ಲು ಬಿಡು. ಆದ್ರೆ ನಾ ಏನು ತಲೆಗೆ ಹಾಕ್ಕೊಂಡಿದ್ದಿಲ್ಲಪ್ಪ ಅದನ್ನು. ಮತ್ತು ಇದಿರ್ಬೇಕು ಮಾಡಿರ್ಬೇಕು ಬಿಡು. ಮತ್ತು ಹುಡುಗಿಯಾರು ಏನೇನು ಮಾಡ್ತಿದ್ವು ಆಕಿನೂ ಪಾರೋಕ್ಕಿಗೆ ಹೊಳ್ಳಿ ಮಾತಾಡ್ತಿತ್ತದ ಒಂದು ಹುಡುಗಿ ಸುಡ್ಲಿ ಚಲೋ ಇರ್ಲಿಲ್ಲ ಬಿಡ್ರಿ ಅದು ಹುಡುಗಿ. ಏನಾರ ಆಗಲಿ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅದಕ್ಕೆ ಬಂದು ನೋಡ ನೀನು ಒಂದಿಟ್ಟು ಹೋಗಂಗಿದ್ರೆ ಅವ್ರ ಮನೆಗೆ ಹೋಗಿ ಪಾಪ ಹೆಣ್ಮಗಳಿಗೆ ಸಮಾಧಾನ ಹೇಳಿ ಬಾ. ಅಯ್ಯಯ್ಯ, ಈಗ ನಾ ಹೋದ್ರೆ ಏನು ಅನ್ಕೊಂತಾಳೆ ಏನ್ರಿಪ್ಪ. ಆ ಸರ್ಸತಕ್ಕನ್ನು ಕರ್ಕೊಂಡು ನೀನು ಹೋಗಿ ಒಂದಿಟ್ಟು ಹೊತ್ತು ಕೂತು ಬಂದು ಮಾತಾಡಿದ್ರೆ ಅಕ್ಕಿಗೂ ಮತ್ತೆ ಎಟ್ಟು ಜೀವಕ್ಕೆ ಸಮಾಧಾನ ಆಗ್ತೈತಿ. ಹೋಗ್ಬರ್ಬೇಕಿಲ್ಲ. ನೋಡ್ತೇನೆ ತಡಿ, ಸಂಧ್ಯಾ ಫೋನ್ ಹಚ್ಚಿ ಕೇಳ್ತೀನಿ. ಮತ್ತು ನಾವು ಹೋದ್ರೆ ಇಡೀ ಊರಿಗೆ ಸುದ್ದಿ ಹಬ್ಬೈತೆ ಅಂತಂದು ಮತ್ತೆ ಅದಕ್ಕೆ ಏನಾರು ಸಿಟ್ಟು ಮಾಡ್ಕೊಂಡಾಳ್ರಿ ಅಂತ ನಾ ಕೇಳ್ತೇನೆ. ಸಂಧ್ಯಾನ ಕೇಳಿ ಈ ಕಟ್ಟ ಏನು ಅನ್ನೋದು ವಿಚಾರ ಮತ್ತೆ ಎಲ್ಲರಿಗೂ ತಿಳಿದೈತೆ ಅನ್ನೋದು ಕರೆ ಆದ್ರೆ ಹೋಗಿ ನಾನು ಸಮಾಧಾನ ಹೇಳಿ ಬರ್ತೇನೆ. ಇಲ್ಲ ಅಂದ್ರೆ ನಾನು ಹೋದೆ ಅಂದ್ರೆ ನೋಡು ಮಂದಿ ಮನೆದು ಕೆಟ್ಟಿನ ಇವ್ರಿಗೆ ಆಸಕ್ತಿ ಐತಿ, ಹೆಂಗಾರ ಸುದ್ದಿ ಮುಟ್ಟಿದೈತಿ ನೋಡು. ಆಗಲೇ ಬಂದಾಳ ಆಕಿನ ಸರ್ಸಟಮ್ಮನ ಕರ್ಕೊಂಡು ನಾನು ಅನ್ಬಾರ್ದು ನೋಡ್ರಿ. ಯಾಕೆ ಬೇಕ್ರಿಪ್ಪ, ಅದಕ್ಕೆ ತಡೀರಿ. ಆಕೆ ಸಂಧ್ಯಾ ಫೋನ್ ಹಚ್ಚಿ ಕೇಳ್ತೀನಿ ಏನು ಅನ್ನೋದು ವಿಚಾರ ತಿಳಿತೈತಿ. ಈ ಕಟ್ಟ ನಾ ಹೋಗಿ ಮಾತಾಡ್ಸ್ಕೊಂಡು ಬರ್ತೇನೆ ಆಕಿನ. ಮುಲ್ಲವ ತಗೋ, ಚೌಳಿಕೆ ಸೋಸಿಟ್ಟೇನಿ. ಇವನು ಕವರ್ಗೆ ಹಾಕಿ ಫ್ರಿಜ್ನಾಗ ಇಡು ಹೋಗು. ಇವನ್ ಚೌಳಿಕೆ ನೀರಿಗೆ ಹಾಕಿಡೋದು ಬ್ಯಾಡ್ರಿ. ಮಾಡಬೇಡ, ಈಗ ಹಾಕ್ಬೇಡ. ಸಂಜಿನಾಗ ಅಡುಗೆ ಮಾಡೋದು ಇನ್ನೊಂದಿಟ್ಟು ಹೊತ್ತೈತೆ ಅನ್ನಂಗೆ ನಾನು ನೀರಿನಾಗ ಹಾಕ್ಕೊಂಡು ಇಟ್ಕೊಂಡು ಅಡುಗೆ ಮಾಡ್ತೇನೆ. ಈಗ ಏನು ಮಾಡಬೇಡ, ಒಂದು ಕವರ್ಗೆ ಹಾಕಿ ಅವನ್ನ ಫ್ರಿಜ್ನಾಗ ಇಡು ಹೋಗು. ಹ್ಞೂ ರೀ ಸುಬ್ಬಿ, ನಾನು ಒಂದು ಈಟ ಅಡ್ಡಾಕ್ತೀನಿ. ಆತು ಹೋಗ್ರಿ. ತಡಿ, ಸಂಧ್ಯಾಗರ ಫೋನ್ ಹಚ್ತೇನೆ. ಅಯ್ಯ ರಿಂಗ್ ಆಗಾಕತ್ತೈತಿ. ತೆಗಿ ಒಳಗಾಳಲ್ಲ ಈಕೇನಾರ ಪರೋಕ್ಕನ ಮನೆಗೆ ಹೋದಿರಲ್ಲ ಮತ್ತೆ. ಅಮ್ಮ ಏನ ಸುಬ್ಬಕ್ಕಂಟಿ ಫೋನ್ ಹಚ್ಚಾಳ ನೋಡಿ ನೀನು. ತಗೋ ಮಾತಾಡು. ಹಲೋ ಸುಬ್ಬಕ್ಕ, ಹೇಳ. ಸಂಧ್ಯಾ ಏನು ಮಾಡತ್ತೀಯ? ನಡಿ ಒಳಗೆ ನಡಿ ನೀನು. ಹಲೋ ಸುಬ್ಬಕ್ಕ, ಕೆಲಸ ಆಗೈತೇನ? ಕೆಲಸ ಆಗೈತಿ. ಅಲ್ಲ ಫೋನ್ ಎತ್ತ ಕೆಟ್ಟತ್ ಮಾಡಿದೆ ನೀನು? ಅದ ಹಿತ್ತಲಾಗ ಅರ್ಬಿ ಹೋಗ್ಯಾಕತ್ತಿದ್ನೆ, ಹೋಗೋದು ಹಾಕಿ ಒಳಗೆ ಹಾಕಾಕತ್ತಿದ್ದೆ. ಅದು ಒಳಗಿಟ್ಟಿದ್ನಲ್ಲ ಫೋನ್, ಕೇಳಿಸಿರ್ಲಿಲ್ಲ. ಈಗ ಸಾಧನ ತಂದು ಕೊಟ್ಲ. ಈಗ ಆಕೆ ಎತ್ತಿ ತೊಗೊಂಬಂದಿಲ್ಲ ನೋಡಿ, ಹಂಗೆ ತೊಗೊಂಬಂದೈತ ಅದೊಂದು. ಅದಕ್ಕೆ ಎತ್ತದ ಲೇಟ್ ಆಯ್ತು. ಹೇಳ, ಎದಕ್ಕೆ ಫೋನ್ ಹಚ್ಚಿದ್ದೆ? ಅಯ್ಯಯ್ಯ, ಹಂಗಾರೆ ನಿನ್ನ ಸುದ್ದಿ ಗೊತ್ತಾಗಿಲ್ಲನ? ಯಾವ ಸುದ್ದಿ? ಅದಾಗಿನ ಮತ್ತೆ ಪಾರೋಕ್ಕನ ಮಗ ಆಕಿ ಶಿಲ್ಪ ಯಾವಾಗ ಕರ್ಕೊಂಡು ಹೋಗಿ ಲಗ್ನ ಆಗೈತಂತಲ್ಲ. ಅಯ್ಯೋ ಯಾವ ವಿಚಾರನು? ಗೊತ್ತಯ್ಯವ್ವ, ನಿನ್ನೆ ರಾತ್ರಿನ ಗೊತ್ತಾಗೈತೆ ನಮ್ಗೆ. ಹುಡುಗಿಯನ್ನ ಯಾರನ್ನ ಕರ್ಕೊಂಡು ಹೋಗೈತಂತ. ಮತ್ತು ಇದು ನಮ್ಮನೇನು ಪತ್ರೊಳಿ ಒಂದೈತಲಕ್ಕೆ ಕುಟಾಗಿ ಗೆಳತನ ಮಾಡಿತ್ತು. ಇದ್ರ ಸಲಿಗೆ ಸಾಕಾಗಿತ್ತು ನೋಡಿ ಸುಬ್ಬಕ್ಕ. ನನಗೆ ಎಷ್ಟು ಸಲ ಹೇಳೇನಾಕಿ ಕುಟಾಗಿ ತಿರುಗಬೇಡ ಪತ್ರೊಳಿ ನೀನಂತಂದು. ಇದು ನಮ್ಮನ್ಯಾಂದು ಸುಡ್ಲಿ ಬೇಬರ್ಸಿ ಹೆಣ್ಣು ಆಕಿ ಕುಟಾಗಿ ಹರಿಗಾಡಿ ಅವರು ಈಕಿ ಮೇಲೆ ಸಂಶಯ ಮಾಡೋಂಗೆ ಆಗೈತಿ. ಅಲ್ಲ ಅಂದ್ರೆ ಅವ್ರದ್ದು ಏನೀಗ ಈಕಿ ಹೇಳಿ ಹೋಗ್ಯಾಳ, ಈಕಿ ಹೇಳುವಲ್ಲಾಗ್ಯಾಳ ಅನ್ನಂಗೆ ಅವ್ರಿಗೆ ಆಗೈತಿ. ಈಕಿ ಏನಂತಾಳ, ನನಗೆ ಹೇಳಿ ಹೋಗಿಲ್ಲಮ್ಮ ಅವರು, ನನಗೆ ಗೊತ್ತಿಲ್ಲ, ಆಕೆ ಏನು ಮಾಡ್ತಿದ್ಲ ನನ್ನ ಮುಂದೆ ಹೇಳಿಲ್ಲ ಅಂತ ಈಕೆ ಅಂತಾಳ. ಈಕಿಗೆ ಈಗ ಎಲ್ಲ ರೀತಿಯಲ್ಲಿ ಹೇಳಿ ಕೇಳೇನ. ಹಂಗಿದ್ರೆ ಏನಾರ ಹೇಳ್ತಂಗಿ ಮತ್ತು ಅವ್ರು ಹೇಳೋನು ಎಲ್ಲ ಹೇಳಿದಾತು. ಸುಬ್ಬಕ್ಕ ಕರೆ ಹೇಳ್ತೇನವ, ನಾನೇನು ನನ್ನ ಮಗಳದಂತೇನು ಮುಚ್ಚಿಟ್ಕೊಳ್ಳೋದಿಲ್ಲ. ಇವತ್ತು ನೀನು ಏನಾರ ಲವ್ ಗಿವ್ ಮಾಡೀನು ಮತ್ತು ಹೇಳ, ಅದನ್ನು ಎಲ್ಲ ಕೇಳ್ದೇನ. ಇಲ್ಲಮ್ಮ ನಾನೇನು ಮಾಡಿಲ್ಲ, ಆಕಿ ಮಾಡ್ತಿದ್ದಾಳಿಲ್ಲ, ನನಗೆ ಗೊತ್ತಿಲ್ಲಮ್ಮ, ನನ್ನ ಮುಂದೆ ಏನು ಹೇಳಿಲ್ಲ ಅಂತ ಈಕಿ ಹೇಳ್ತಾ. ಅವರು ಹರ್ಯಾಗ 5ಕ್ಕೆ ಬಂದಾರ. ಆ ಕೆಟ್ಟೊತ್ತಿಗೆ ಹೋಗ್ಯಾಳ, ರಾತ್ರಿಗೆ ಗೊತ್ತಿಲ್ಲ ಏನೋ ಪತ್ರ ಬರೋದಿಟ್ಟು ಹೋಗ್ಯಾಳ ಅನ್ನೋ ಮಾತನ್ನಾಕಂತಾರ ಅವರು.
ಏನೈತೆ ನಮಗೂ ಸರಿಯಾಗಿ ಅದು ವಿಚಾರ ಗೊತ್ತಿಲ್ಲ ಸುಬ್ಬಕ್ಕ. ಈಕಿನ ಮುಂಜಾನೆ ಕರ್ಯಾಗ ಇದಕ್ಕೆ ಬಂದು ತಂಗಿ ಮತ್ತು ನಿನಗೆ ಹೇಳಿದ್ಲನು, ಎಲ್ಲಿ ಹೋಗಿದ್ಲು, ಯಾರನ್ನ ಪ್ರೀತಿ ಮಾಡ್ತಿದ್ಲು ಅಂತ ಈಕಿನ ಕೇಳಾಕತ್ತಾರ. ಈಕಿ ನನಗೆ ಗೊತ್ತಿಲ್ಲ ಅಂತ. ನಮ್ಮ ಮನ್ಯಾಂಗ ಈಕಿಗೆ ಶಿಸ್ತದ ಹಣದೇನಿ ಸುಬ್ಬಕ್ಕ. ಈಕಿನ ಮೈಯ ದುಂಡಗ ಮಾಡ್ಯಾನ. ಈಕಿನ ಹಣ್ಣಗ ನೀರಾಗ ಹಂಗೆ ಮುಂಜಾನೆ ಜಡದೇನಿ ಈಕಿನ. ಎಟ್ಟ ಒಂದು ಮಿತಿ ಇರ್ಬೇಕು ಹೆಣ್ಮಕ್ಳಿಗೆ. ಎಟ್ಟು ಹೇಳಿದ್ರೂ ನಮ್ಮ ಮಾತು ಕಿವಿಗೆ ಹಾಕ್ಕೊಳ್ಳಿಲ್ಲ. ಇವತ್ತಿಟ್ಟು ತಂದಿಟ್ಲು ನೋಡು. ಆಮೇಲೆ ನಾನಂದೆ ಮತ್ತಕ್ಕೆ ಗೊತ್ತಿಲ್ಲ ಅಂತಾಳ ಪಾರ್ವಕ್ಕ. ಏನನ್ನ ಹುಡುಕುಸನ್ ಹೇಳು ಅಂದ್ರೆ ಆಕೆ ಪಾರ್ವಕ್ಕ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡ. ಗೊತ್ತಿದ್ರೆ ಹೇಳವಲ್ಲ ಅನ್ನಂಗೆ ಆಕಿಗಾಗೈತಿ. ಸುಬ್ಬಕ್ಕ ನನಗೆ ದೇವ್ರ ಆಣೆಗೂ ಗೊತ್ತಿಲ್ಲವ ಏನಾಗೈತೆ ನನಗೆ ಸತ್ಯವಾಗಲೂ ಗೊತ್ತಿಲ್ಲ. ಹಂಗೇನಾರು ಇದ್ದಿದ್ರೆ ನಾನು ಪಾರ್ವಕ್ಕಗೆ ಮೊದಲನೇ ಸೂಕ್ಷ್ಮ ಕಿವಿಗೆ ಮುಟ್ಟಿಸ್ಬಿಡ್ತಿದ್ದೆ ನಾನು. ಅಲ್ಲ ಎಲ್ಲರಿಗೂ ಹೆಣ್ಮಕ್ಳು ಹಿಡ್ದವ್ರಿಗೆ ಹಿಂಗೆ ಮಾಡಿರೋ ಸಂಗತಿ ಇರತೈತಿ ಬಿಡು. ಅಲ್ಲ ನಾ ಹಂಗಿದ್ರೆ ಹ್ಯಾಂಗೆ ಸುಮ್ಮನೆ ಇರ್ತಿದ್ದೇನೆ ಹೇಳ ಸುಬ್ಬಕ್ಕ. ನನ್ನ ಮ್ಯಾಗ ಸಂಶಯ ಮಾಡಾಕತ್ತಾಳ. ಪಾರ್ವಕ್ಕ ಸಿಟ್ಟು ಮಾಡ್ಕೊಂಡು ಹೋದ್ಲ. ಯಾಕೆ ಹೋದ್ರೆ ಹೋಗ್ಕೊಳಕಂತ ನಾ ಸುಮ್ಮಾದ್ನಿವ. ಹೌದನ? ಹಂಗಾರೆ ಓಣ್ಯಾಗ ಎಲ್ಲರಿಗೂ ಗೊತ್ತಾಗೈತಿ ಸುದ್ದಿ. ಅರ್ಧ ಊರಿಗೆ ಇವ್ರ ಸಾರ್ಕೊಂಬಂದಾರ ಗಂಡ ಹೆಂಡತಿ ಇಬ್ರು. ಅಲ್ಲ ಅಟ್ ಯಾಕದನ್ನು ಫಸ್ಟ್ ಪಬ್ಲಿಕ್ ಮಾಡ್ಬೇಕಾಗಿತ್ತು. ಸೂಕ್ಷ್ಮಾಗಿ ನನ್ನ ಫೋನ್ ಹಚ್ಚಿ ಕರೆದು ಮತ್ತೇನು ವಿಚಾರ ನಿನ್ನ ಮಗಳು ಕೇಳಂದಿದ್ರೆ ಆಗೋಕ್ಕಿತ್ತು. ಅಟ ಸೂಕ್ಷ್ಮ ಮಾಡಿ ಮುಗಿಸಿದ್ರೆ ಆಕಿ ಟಿಕೆಟ್ ಓಣ್ಯಾನ ಮಂದಿ ಕೇಳಿದ್ರೆ ಇಲ್ಲೇ ಅವ್ರ ಸಣ್ಣವ್ರ ಊರಿಗೆ ಹೋಗ್ಯಾಳ, ಇಲ್ಲೇ ಅವ್ರ ಅಜ್ಜ ಅಮ್ಮನ ಊರಿಗೆ ಹೋಗ್ಯಾಳ ಏನಾರ ಒಂದು ಹೇಳಿದ್ರೆ ಆಕಿತ್ತಿಲ್ಲ. ಊರಿಗೆ ಹೋಗ್ಯಾಳ ಯಾವ್ದ ಊರಿಗೆ, ಇಲ್ಲ ಓದಕ್ಕೆ ಬೇರೆ ಊರಿಗೆ ಹೋಗ್ಯಾಳ ಏನಾರ ಒಂದು ಅಲ್ಲ ಏನಾರ ಒಂದು ಆಕಿತ್ತು ಬಿಡಿ ಅಂದಿದ್ರು. ಅದನ್ನು ಬಿಟ್ಟು ಇವರ ಅರ್ಧ ಊರಿಗೆ ಸಾರ್ಕೊಂಬಂದಾರ. ಮತ್ತು ಈಗ ಇಡೀ ಅರ್ಧ ಓಣಿ ಮಂದಿಗೆ ಗೊತ್ತಾಗೈತಿ. ಆತ ಅರ್ಧ ಓಣಿ ಮಂದಿಗೆ ಗೊತ್ತಾಗ್ತಂದ್ರೆ ಇಡೀ ಊರಿಗೆ ಈಗ ಅದು ಟಾಮ್ ಡಂಗುರಿ. ಅದೇ ಮತ್ತು ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ ಪರ್ಮಿಷನ್ ಏನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಂತ. ಅದಕ್ಕೆ ಮತ್ತು ನೀವು ಹೋಗಿ ಇವತ್ತು ಮಾತಾಡ್ಸ್ಕೊಂಡು ಬರ್ತೀನ ಅನ್ನೋ ಮಾತು ಅಂದ್ರೆ ಇವರು ಇವಾಗ ಮತ್ತಕ್ಕಿದು ನನಗೆ ಸ್ವಭಾವ ಗೊತ್ತೈತಲ್ಲ ಸಂದೆ. ಈಗ ನೋಡಿ ಹೆಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ. ನಮ್ಮ ಮಕ್ಕಳು ಮಾಡೋ ತಪ್ಪಿಗೆ ನಾವು ಮಂದಿ ಮ್ಯಾಗ ದೂರ ಬಾಡದು ಬಿಡಿ ಅದು ತಪ್ಪು. ಆದ್ರೆ ಮತ್ತು ನಾನೀಗ ಹೋದೆ ಅಂದ್ರೆ ಹಂಗೆ ಮಾಡ್ತಾಳಕ್ಕೆ ಅಂತ ನಾನು ಹೆದರಿಗೆ ಹೋಗ್ಲಿಲ್ವ. ಸರ್ಸಟಕ್ಕನ ಕರ್ಕೊಂಡು ಹೋಗ ಅಂತಂದ್ರೆ ಇವರು ನಾನು ನೋಡೋಣ ಅಂತಂದು ಹೇಳೇನು. ಅದಕ್ಕೆ ಹೋಗೋಣ ಬ್ಯಾಡ ಹ್ಯಾಂಗೆ ಅಂತಂದು ವಿಚಾರ ಮಾಡಕ್ಕನ ನಿನಗೆ ಫೋನ್ ಹಚ್ಚಿದೆ ನೋಡಣ್ಣ. ಹಾಗೇನು ಇಲ್ಲ ಸಿಟ್ಟನ್ನ ಮಾಡ್ಯಾಳ ನನಗೂ. ಏನು ಅದೇನು ಸಿಟ್ಟು ತಿಳ್ಕೊಂಡಿಲ್ಲ ಬಿಡಿ ಅಕ್ಕ. ಅಲ್ಲ ಮಕ್ಕಳು ಎಲ್ಲಿ ಹೊಕ್ಕಾವ ಏನು ಮಾಡ್ತಾವಂತ ನಾವು ಮನ್ಯಾನವರು ತಾಯ್ದಿರು ಲಕ್ಷ್ಯ ಇಡಬೇಕು. ಮಂದಿ ಮ್ಯಾಗ ಸದಿ ಇಡೋದಲ್ಲದು. ಅದಕ್ಕೆ ನಾನೇನು ಅಟ್ಟಂದು ಹೋದ್ಲಾ ಹೊಳ್ಳಿ ನಾನು ಅವ್ರ ಮನೆ ಕಡೆ ಹೋಗ್ಲಿಲ್ಲವ. ಈಕೆ ನಮ್ಮಾಕಿನ ನಾನು ಮುಂಜಾನೆಯಿಂದ ಎಲ್ಲೂ ಕಳಿಸಿಲ್ಲ. ಇವತ್ತು ಕಾಲೇಜಿಗೂ ಕಳಿಸಿಲ್ಲ. ಇವತ್ತು ಶನಿವಾರ ಒಂದಿತ್ತ ಮನೆಯಾಗಿರೋ ಅಂತಂದೇನ. ಅವ್ರು ಏನೇನಾಗಿತ್ತನವ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿ ಮತ್ತೆ ಒಂದ್ಸಲ ಮಾತಾಡ್ಸ್ಕೊಂಡು ಬರಂಗಿದ್ರು ಬಾ ನೋಡಿ ಏನಂತಾಳ ಅಂತಂದು. ಹಾಗೇನಂತೂ ನನ್ನ ಮ್ಯಾಗ ಏನು ಮಾತಾಡಿಲ್ಲ ಬಿಡು. ಅಟ್ಟ ಸಿಟ್ಟು ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋದ್ಲಾ. ಮತ್ತು ನಮ್ಮ ಕೈಯಾಗ ಐತನ ಸುಬ್ಬಕ್ಕ ನಾವೇನು ಮಾಡೋರವ ಹೌದಿಲ್ಲ. ನೋಡಿ ಒಂದ್ಸಲ ಸರಸ್ವತಮ್ಮನ ಕರ್ಕೊಂಡು ಹೋಗಿ ಒಂದ್ಸಲ ಮಾತಾಡಿ ಬಾ ಏನಾಕತ್ತೆ ಅನ್ನೋದು ನೋಡು. ಮತ್ತು ನಾನಂತೂ ಹೋಗಕ್ಕೆ ಅಲ್ಲಿವ. ಯಾಕೆ ಮೊದಲ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡಾಳ. ನನ್ನ ಮಗಳಿಗೆಲ್ಲ ಗೊತ್ತೈತೆ ಅಂತ ಅನ್ಕೊಂಡಾಳ. ಈಗ ನಾ ಹೋದ್ರೂ ನಾಟಕ ಮಾಡ್ತಾನೆ ನಂಗೆ ಅಕ್ಕಿತ್ತು ಸುಬ್ಬಕ್ಕ. ಅದಕ್ಕೆ ನಾ ಏನು ಬರೋದಿಲ್ಲ. ನೀವು ಬೇಕಾದ್ರೆ ಹೋಗಿ ಬಂದಿಟ್ಟು ಹೇಳಿ ಮಾತಾಡ್ಸ್ಕೊಂಡು ಬರ್ರಿ. ಏನು ಅನ್ನೋದಿಲ್ಲ ಹೇಳಿ ನೀವಂದ್ರೆ ಒಟ್ಟು ಸುಮ್ಮನೆ ಇರ್ತಾ. ಹಂಗಾರೆ ನಾನು ಹೋಗಿ ಬರ್ತೀನಿ ತಡಿ ಒಂದು ಹೆಚ್ಚಿ. ನಾನು ಒಟ್ಟು ಹೇಳ್ತೀನಿ ಹಂಗೆ ಮಂದಿ ಮೆಸೇಜ್ ಇಡೋದು ಚಲೋ ಅಲ್ಲ ಅಂತಂದು. ಯವ ಮತ್ತು ನಾನು ನಿನ್ನ ಮುಂದೆ ಅಂದೇನಂತಂದು ಅಂದಿಗಿಂದೀವ ಸುಳ. ಮತ್ತು ನೋಡಿ ಅವ್ರವ್ರ ಮಾತಾಡ್ಕೊಂಡಾರ ಹಂಗೆ ಹಿಂಗೆ ಅಂತಂದು ಮತ್ತು ಫೋನ್ಯಾಗ ಮಾತಾಡಿದ್ದೆ ಅನ್ಸುದ್ದಿ ಆಕೆ ಮುಂದೆ ನಕ್ಕೆ ಹೋಗ್ಬೇಡವಾ ಸುಬ್ಬಕ್ಕನಿ. ಇಲ್ಲ ಹೇಳ ಹಂಗೆ ಮಾತಿಗೆ ಬಂತಂದ್ರೆ ಹೇಳ್ತೀನಿ ನಾ. ಹಂಗೇನಾರು ನಿನ್ನ ಮಗಳ ಸುದ್ದಿ ಎತ್ತಿದ್ರೆ ಆಟ ಹೇಳ್ತೀನಿ. ಇಲ್ಲಾಂದ್ರೆ ಹೇಳಕ್ಕೆ ಹೋಗೋದಲ್ವ. ಆಯ್ತು ಏನೈತಿ ಕೆಲಸ ಮಾಡ್ಕೊ ಇಡ್ಲ. ಇಡು ಹೋಗಿ ಬಂದ್ಮೇಲೆ ಮತ್ತೆ ಏನಾತನದು ಮನೆ ಕಡೆ ಬಾ. ಇಲ್ಲ ಅಂದ್ರೆ ಫೋನ್ ಹಚ್ಚಿರ ಹೇಳಿ ಹಂಗಾರೆ. ಆತ ಹೇಳಿ ಹಂಗೇನಾರ ಆತಂದ್ರೆ ಅವ್ರ ಮನೆಗೆ ಹೋಗಿ ಬರೋ ಮುಂದೆ ನಿಮ್ಮ ಮನೆಗೆ ಬರ್ತೀನಿ. ಆತ ಹೇಳಕ್ಕೆ ಇಡ್ಲ. ಇಡು. ಈ ಪಾರ್ವಕ್ಕೆ ಯಾಕಿಂತ ಬುದ್ಧಿವಂತ ಮಂದಿ ಮೇಲೆ ಸೆದಿ ಇಡೋಂಥದ್ದು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹಂಗದಿರಿ? ಎಲ್ಲರೂ ಆರಾಮದಿರಿ? ನೋಡಿದ್ರಿ ಊರಾಗ ವಯಸ್ಸಿಗೆ ಬಂದು ಹುಡುಗ್ಯಾರು ಇಂಥದ್ದು ಒಂದು ಏನಾರ ಕಾರ್ಬಾರ್ ಮಾಡ್ತಿರ್ತಾರೆ. ಇದು ಕರೆ ನನಗೆ ಮನ್ಯಾಗ ಹೌದಿರಿಗೆ ಗೊತ್ತಾಗೋದಿಲ್ಲ. ಏನು ಗೊತ್ತಿಲ್ದಂಗೆ ಅವು ಮಾಡ್ತಿರ್ತಾವೆ. ನನಗೆ ಇದಾವರೆಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಆಯ್ತು ಈಗ ಪಾರ್ವಕ್ಕನ ಮಗಳು ಹಿಂಗೆ ಹೋಗ್ಯಾಳ, ಮುಂದೆ ಏನಾಗ್ತಾಳಕ್ಕೆ, ಯಾರು ಕುಟಾಗ ಹೋಗ್ಯಾಳ, ಏನು ಮಾಡ್ಯಾಳ ಅನ್ನೋದನ್ನು ಬರ ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಈ ಮೊದಲಿಗೆ ನಮ್ಮ ಚಾನಲನ್ನು ನೋಡ್ತಿರೋರಂಥವ್ರಾಗಿದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ನೋಡಿರಿ. ಹಿಂದಿನ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿರಿ. ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಕ್ಕೈತಿ.
ಹೋಗಿ ಬರ್ರಿ, ಮತ್ತೆ ನೆಕ್ಸ್ಟ್ ಎಪಿಸೋಡ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.